ವೆಲ್ಕಮ್ ಬ್ಯಾಕ್. ನೋಡಿ, ಮಂಗಳೂರು ಒಂದು ರೀತಿಯಾಗಿ ಸಂಪೂರ್ಣವಾಗಿ ಸ್ತಬ್ಧವಾದಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಆತಂಕದ ವಾತಾವರಣ ನಿರ್ಮಾಣ ಆಗ್ತಾ ಇದೆ, ತಲ್ಲಣ ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣ ಏನು ಗೊತ್ತಾ? 3 ವರ್ಷದಲ್ಲಿ 3 ಕೊಲೆ ಆಗಿದೆ ಮಂಗಳೂರಿನಲ್ಲಿ. ರೌಡಿ ಶೀಟರ್ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ. ಸೂರತ್ಕಲ್ ಫಾಜಿಲ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಸುಹಾಸ್ ಶೆಟ್ಟಿ, ಆತನ ಮರ್ಡರ್ ಆಯಿತು ನಿನ್ನೆ. ಮಂಗಳೂರಿನ ಬಜ್ಪೆಯ ಕಿನ್ನಿ ಪದವು ಬಳಿ ನಿನ್ನೆ ಒಂದು ರಾತ್ರಿ 7:30ರಿಂದ 8 ಗಂಟೆಯ ಸುಮಾರಿಗಾದಂತಹ ಕೊಲೆ ಇದು. 4-5 ಜನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಮನ ಬಂದಂತೆ ತಲವಾರುಗಳಿಂದ ಕೊಚ್ಚಿ ಆ ಹಂತಕರು ಸ್ಥಳದಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಈಗ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ 5 ತಂಡಗಳನ್ನು ಪೊಲೀಸ್ ಕಮಿಷನರ್ ರಚನೆ ಮಾಡಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಸುಹಾಸ್ ಶೆಟ್ಟಿಯ ಮೃತದೇಹವನ್ನು ಇರಿಸಲಾಗಿದೆ. ಆಸ್ಪತ್ರೆಯ ಬಳಿ ಭಾರೀ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಈ ಕೊಲೆ ಮಾಡುವಂಥ ಸಂದರ್ಭದ ವಿಜುವಲ್ಸ್ ನೋಡ್ತಾ ಇದ್ದೀರಿ. ಅದರ ಪಕ್ಕದ ಬಿಲ್ಡಿಂಗ್ನಲ್ಲಿ ಈ ದೃಶ್ಯ ಕಂಡ ನಂತರ ಮೊಬೈಲ್ನಲ್ಲಿ ವಿಡಿಯೋವನ್ನು ಸೆರೆ ಇಟ್ಕೊಂಡಿರೋದು. ಆ ವಿಡಿಯೋವನ್ನು ನೋಡಿ. ನೋಡಿ, ಇದು ನಿನ್ನೆ ರಾತ್ರಿ 7:30ರಿಂದ 8 ಗಂಟೆಯ ಆಸುಪಾಸಿನಲ್ಲಾದಂತಹ ಒಂದು ಕೊಲೆ. ಶಾಂತವಾಗಿದ್ದಂತಹ ಕರಾವಳಿಯಲ್ಲಿ ನೆತ್ತರ ಕೋಡಿ ಹರಿದಿದೆ. ಅದಕ್ಕೆ ಕಾರಣ ಪ್ರತೀಕಾರ ಅಥವಾ ಸೇಡು. ಇದು ಸೇಡಿನ ಹತ್ಯೆ ಆಗಿದ್ದೇನು ಅಂತಂದರೆ 2022ರ ಜುಲೈ 28ನೇ ತಾರೀಕು ಸೂರತ್ಕಲ್ನ ಫಾಜಿಲ್ನ ಹತ್ಯೆ ಆಗುತ್ತೆ. ಆ ಹತ್ಯೆ ಮಾಡಿದ್ದು ಸುಹಾಸ್ ಶೆಟ್ಟಿ ಅನ್ನುವಂಥ ಆರೋಪ ಈತನ ಮೇಲಿತ್ತು. ಈ ಸೂರತ್ಕಲ್ ಫಾಜಿಲ್ನ ಹತ್ಯೆ ಮಾಡೋದಕ್ಕೆ ಕಾರಣ 2 ದಿನಗಳ ಹಿಂದೆ ಪ್ರವೀಣ್ ನೆಟ್ಟಾರುವನ ಹತ್ಯೆ ಆಗುತ್ತೆ. ಅದಕ್ಕೆ ಪ್ರತೀಕಾರವಾಗಿ ಈ ಫಾಜಿಲ್ನ ಹತ್ಯೆ ಆಗಿರುತ್ತೆ 2 ದಿನಗಳ ನಂತರ. 2022 ಜುಲೈ 26ನೇ ತಾರೀಕು ಪ್ರವೀಣ್ ನೆಟ್ಟಾರು ಹತ್ಯೆ ಆಗುತ್ತೆ. ಅದಕ್ಕೆ ಪ್ರತೀಕಾರವಾಗಿ ಸೇಮ್ 2022ರ ಜುಲೈ 28 ಅಂದರೆ 2 ದಿನಗಳ ನಂತರ ಫಾಜಿಲ್ ಹತ್ಯೆ ಆಗುತ್ತೆ. ಅದರ ಪ್ರಮುಖ ಆರೋಪಿ ಈ ಸುಹಾಸ್ ಶೆಟ್ಟಿ. ಈ ಸುಹಾಸ್ ಶೆಟ್ಟಿಯ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತೇಳಿ ಮತ್ತೊಂದು ಗ್ಯಾಂಗ್ ಕಾದು ಕುಳಿತಿತ್ತು. ಆ 4 ಜನರ ಗುಂಪು ನಿನ್ನೆ ಕೊಚ್ಚಿ ಕೊಲೆ ಮಾಡಿದೆ. Today evening around 8:30, between 8:30 and 8:40, near Kinnipadu, which comes under Bajpe police station limit, one murder case reported. One rowdy shooter, his name is Suhas Shetty. He was going in an Innova car along with his 5 to 6 friends, and at that time some people came in 2 vehicles. One was goods vehicle and one was a Swift car. So first the car was attacked with the goods auto, and after that the people came down from the Swift car, attacked. Mainly their target was Suhas Shetty, and on him they attacked with the machete and other weapons, especially on the head and other parts of the body. At the same time, other associates were also injured. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ವಿಎಚ್ಪಿ ಕರೆಯನ್ನು ಕೊಟ್ಟಿದೆ. ವಿಶ್ವ ಹಿಂದೂ ಪರಿಷತ್ ಸಂಘಟನೆಯಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಕರೆಯನ್ನು ಕೊಡಲಾಗಿದೆ. ಬೆಳಗ್ಗೆ 6 ಗಂಟೆಗಿಂದ ಸಂಜೆ 6 ಗಂಟೆಗೆ ತನಕ ಸಂಪೂರ್ಣವಾಗಿ ಬಂದ್. ವಿಎಚ್ಪಿ ವಿಶ್ವ ಹಿಂದೂ ಪರಿಷತ್ ಸಂಘಟನೆಯಿಂದ ಈ ಬಂದ್ ಮಾಡೋದಕ್ಕೆ ಕರೆಯನ್ನು ಕೊಡಲಾಗಿದೆ. ಸೊ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗೆ ತನಕವೂ ಕೂಡ ಎಲ್ಲ ವ್ಯಾಪಾರ ವಹಿವಾಟು ಬಂದಾಗಿರುತ್ತೆ, ವಾಹನ ಸಂಚಾರ ಕೂಡ ಬಂದಾಗಿರುತ್ತೆ. ಹಾಗಾಗಿ ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯು ಕೂಡ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಈ ಸಂಬಂಧ 4 ದಿನಗಳ ಕಾಲ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಲಾಗ್ತಾ ಇದೆ. ಪ್ರತಿದಿನ ಗಿಜುಗುಡ್ತಾ ಇದ್ದಂತಹ ಸಂದರ್ಭ ಈಗ ಅದ್ಯಾವುದು ಕೂಡ ಕಾಣೋದಕ್ಕೆ ಸಿಗೋದಿಲ್ಲ. ಅದಕ್ಕೆ ಕಾರಣ ಈ ಒಂದು ಸೇಡಿನ ಹತ್ಯೆಯಿಂದಾಗಿ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ ಇವತ್ತು ದಕ್ಷಿಣ ಕನ್ನಡ. ವಿಎಚ್ಪಿ ಇವತ್ತಿನ ಬಂದ್ಗೆ ಕರೆ ಕೊಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಎಲ್ಲವೂ ಬಂದ್ ಆಗಿರುತ್ತೆ.
ದಿವಸ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರಾದಂತಹ ಸುಹಾಸ್ ಶೆಟ್ಟಿ ಮತ್ತು ಉಳಿದಂಥ 5 ಜನ ತನ್ನ ಕಾರಲ್ಲಿ ಹೋಗಬೇಕಾದ್ರೆ ಜಿಹಾದಿ ಇಸ್ಲಾಮಿಕ್ ಭಯೋತ್ಪಾದಕ ಮುಸಲ್ಮಾನರು ಆ ವಾಹನವನ್ನು ಅಡ್ಡಕಟ್ಟಿ ಸುಹಾಸ್ ಎಂಬಂತಹ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದಾರೆ. ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಮತ್ತು ಇದರ ಹಿಂದೆ ನಿಷೇಧಿತ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆ PFIಯ ನೇರವಾದಂಥ ಕೈವಾಡ ಇದೆ. ಹಾಗಾಗಿ ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಬಹಳ ಬಲವಾಗಿ ಇದನ್ನು ಖಂಡಿಸುತ್ತದೆ ಮತ್ತು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಂದ್ಗೆ ಇವತ್ತು ಎಲ್ಲ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲ ಹಿಂದೂ ಸಂಘ